ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನಾನು ಈ ಅಸ್ಪೃಶ್ಯತೆಯಿಂದ ದೂರವಾಗಿದ್ದೇನೆ, ನಾನು ಬೌದ್ಧ ಧರ್ಮವನ್ನು ಸ್ವೀಕರಿಸಿ ನನ್ನ ಮೂಲ ಧರ್ಮಕ್ಕೆ ಮರಳಿದ್ದೇನೆ ಎಂದು ಹೇಳಿ ವರ್ಷಗಳೇ ಕಳೆದಿದೆ. ಈ ವಿಚಾರದಲ್ಲಿ ಇನ್ನು ಅಪ್ಡೇಟ್ ಆಗದ ವರ್ಗ ಅಂಬೇಡ್ಕರ್ ವಿಚಾರಗಳಿಗೆ ಘಾಸಿ ಉಂಟು ಮಾಡುತ್ತಿರುವುದು ನಿನ್ನೆ ಮೊನ್ನೆಯ ವಿಷಯವಲ್ಲ. ಇನ್ನು ಮೌಢ್ಯತೆಯಿಂದ ತಮ್ಮ ಜೀವನವನ್ನು ತಾವೇ ಹಾಳುಗೆಡುತ್ತಿರುವ ಮುಗ್ಧ ಜನರ ನಡುವೆ ಕೆಲವು ಕಿಡಿಗೇಡಿಗಳು ಇನ್ನಷ್ಟು ಮುಂದೆ ಹೋಗಿ ಅಂಬೇಡ್ಕರರ ಮೂರ್ತಿಯನ್ನು ಗಣಪತಿ ಮೂರ್ತಿಯಂತೆ ಮಾಡಿ ವಿಕೃತಿ ಮೆರೆದಿರುವುದು ಅಂಬೇಡ್ಕರ್ ಅನುಯಾಯಿಗಳಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು 1956ರಲ್ಲಿ ಬೌದ್ಧ ಧಮ್ಮವನ್ನು ಸ್ವೀಕರಿಸುವ ಸಮಯ 22 ಪ್ರತಿಜ್ಞೆಗಳನ್ನು ಬೋಧಿಸುತ್ತಾರೆ. ಅದರಲ್ಲಿ 3ನೆಯ ಪ್ರತಿಜ್ಞೆ, ನಾನು ಗಣಪತಿ ಮತ್ತು ಗೌರಿ ಇವರನ್ನು ದೇವರುಗಳೆಂದು ನಂಬುವುದಿಲ್ಲ ಮತ್ತು ಅವರನ್ನು ಪೂಜಿಸುವುದಿಲ್ಲ ಎನ್ನುವುದಾಗಿದೆ. ಇದರಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನಿಲುವು ಏನು ಎಂಬುದು ನಮಗೆ ಸ್ಪಷ್ಟವಾಗುತ್ತದೆ. ಇಂತಹ ಅಂಬೇಡ್ಕರರ ವೈಜ್ಞಾನಿಕ ವಿಚಾರಗಳನ್ನು ಸಹಿಸಿಕೊಳ್ಳದ ಕಿಡಿಗೇಡಿಗಳು ಇಂತಹ ಕೃತ್ಯಗಳನ್ನು ಮಾಡುತ್ತಿದ್ದಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ.